ಆರ್ಥ ಸಹಾಯ 2026 ಅಡಿಯಲ್ಲಿ ಶ್ರೀಮತಿ ಮತ್ತು ಶ್ರೀ ಕೃಷ್ಣ ತಿಮ್ಮಣ್ಗಾಂವ್ಕರ್ ಹೆಬ್ಬಾರಗುಡ್ಡೆ ಇವರ ಕುಟುಂಬಕ್ಕೆ ತಮ್ಮೆಲ್ಲರ ಪ್ರೀತಿಪೂರ್ವಕವಾದ ಸಹಕಾರದಿಂದ ಕಟ್ಟಲ್ಪಟ್ಟ ಪುಣ್ಯಧಾಮದ ಸಮರ್ಪಣೆಯನ್ನು ಮಾಡಿ ಬರೋಣ ಬನ್ನಿ. ಯಲ್ಲಾಪುರದಿಂದ ಅಂದಾಜು 40 ಕಿಲೋಮೀಟರ್ ದೂರ ಇರಬಹುದು. ಸ್ವತಂತ್ರವಾಗಿ ಹೋಗಬಹುದು ಅಂತ ಭಾವಿಸಿದ್ದೆ, ಆದರೆ ಅಲ್ಲಿ ಅತ್ಯಂತ ಗುಡ್ಡಗಾಡು ಪ್ರದೇಶ, ಹಾಗೆ ಕೊರಕಲಾದ ರಸ್ತೆಗಳು, ಹಾಗಾಗಿ ಅಲ್ಲಿ ನಮ್ಮ ಬೈಕ್ ಮತ್ತು ಇತರ ವಾಹನಗಳು ಹೋಗೋದಿಲ್ಲ ಅಂತ ಜೊತೆಗಾರರು ಹೇಳಿದ ಕಾರಣದಿಂದ ಆತ್ಮೀಯರಾದಂತಹ ವಜ್ರಳ್ಳಿಯ ಶ್ರೀ ರಾಮಣ್ಣ ಶೇರುಗಾರಿವರ 4 ವೀಲ್ ಜೀಪನ್ನು ನಾವು ಪ್ರಯಾಣಕ್ಕೆ ಆಯ್ಕೆ ಮಾಡಿಕೊಂಡಾಗಿದೆ. ಸಾಕಷ್ಟು ದೂರ ಬಂದಿದ್ದೇವೆ. ಸಾಗುತ್ತಾ ಘಟ್ಟ ಗುಡ್ಡಗಳು. ಈ ಜೀವನವೇ ಹಾಗಲ್ವಾ? ಆದಿಯ ಅರಿವಿಲ್ಲ, ಗಮ್ಯದ ಗುರಿಯೂ ನಿಶ್ಚಯ ಇಲ್ಲ, ನಿರಂತರ ಪಯಣ ನಮ್ಮ ಬದುಕು. ಜೀವನವೆಂಬ ಒಗಟಿಗೆ ಪರಿಪೂರ್ಣ ಸಮಾಧಾನದ ಉತ್ತರ ಸಿಗುವುದು ಬಹಳ ಅಪರೂಪ. ಇಲ್ಲಿ ನೋವಿದೆ, ನಲಿವಿದೆ, ಸುಖ ದುಃಖಗಳಿವೆ, ಹಗಲು ರಾತ್ರಿಗಳಂತೆ, ಬೆಳಕು ಕತ್ತಲೆಗಳಂತೆ. ಯಾವುದಕ್ಕೆ ಯಾವುದು ಕಾರಣ ಗೊತ್ತಿಲ್ಲ. ಅಭಾವ, ಹಾರೈಕೆ, ಪೂರೈಕೆ, ಮತ್ತೆ ಮುನ್ನಡೆಯುವುದು, ಅರಿವಿರದ ಅದೇ ಗುರಿಯೆಡೆಗೆ. ಇದು ನೋಡಿ ಅವರ ಹಳೆಯ ಮನೆ. ನಾನು ಸ್ವತಃ ನಿನ್ನೆ ನೋಡಿದ್ದು. ಇದು ತಾತ್ಕಾಲಿಕ ವಸತಿ ವ್ಯವಸ್ಥೆ. ಹಾಗೆ ಇದೀಗ ತಮ್ಮೆಲ್ಲರ ಪ್ರೀತಿಯ ಸಹಕಾರದಿಂದ ನಿರ್ಮಾಣವಾದ ಪುಣ್ಯಧಾಮ ಹೊಸ ಕಟ್ಟಡ. ಇದು ದಂಪತಿಗಳಿಗೆ ಅನುಕೂಲವಾಗುವಂತೆ ಇದೊಂದು ಚಿಕ್ಕ ಮುಂದಿನ ಪ್ರಾಂಗಣ, ಹಾಗೆ ಒಂದು ಚಿಕ್ಕ ಒಳಮನೆ. ಮನೆ ಎಂದ ಮೇಲೆ ಇರಲೇಬೇಕಲ್ಲ, ಹಾಗೆ ಇದಕ್ಕೆ ಪಕ್ಕದಲ್ಲಿ ಇದು ಅಡುಗೆಯ ಮನೆ. ಕೆಲಸ ಎಲ್ಲ ಆಗಿದೆ. ಇವತ್ತು ಸ್ವಚ್ಛತೆಯಾಗಿ ಅವರು ಬಳಸುವುದಕ್ಕೆ ಯೋಗ್ಯವಾಗಬೇಕು. ಗುರುದೇವರಲ್ಲಿ ಪ್ರಾರ್ಥಿಸಿ ನಿಮ್ಮೆಲ್ಲರ ಆಶಯದ ಉಡುಗೊರೆಯನ್ನು ಸಮರ್ಪಿಸಿದೆ. ಈ ಮನೆ ಮುರಿದು ಬಿಟ್ಟು ನನಗೆ ಒಳ್ಳೆಯ ಜಾಗ ಇಲ್ಲದ ಕಾರಣದಿಂದ ನಮ್ಮಳಿಯನ ಹತ್ರ ಹಿಂಗೆ ಪ್ರಸ್ತಾಪ ಮಾಡಿ ಏನೇನೋ ಈ ನಿಮ್ಗಳೆಲ್ಲರ ಸಹಕಾರದಿಂದ ಏನೋ ಪ್ರಯತ್ನ ಮಾಡಿ ಮನೆ ಕಟ್ತಾ ಇದ್ದೀಗ. ಮನೆ ತೆಗೆದಿಡು ಏನು ಪ್ರಯತ್ನ ಬಿಟ್ಟಿದ್ರು ಒಳ್ಳೆಯದು ದೇವರಿಗೆ ಹೇಳೋದು, ಮತ್ತೆ ಅರಿನ ಹತ್ರ ಹೇಳಿ ಸಿಕ್ಕಲ್ಲ. ಹಾಗಾಗಿ ನನಗೆ ತುಂಬ ಖುಷಿಯಾದ ಎಲ್ಲವಕ್ಕೂ ಈ ಸಹಕಾರ ಕೊಟ್ಟ ಎಲ್ಲವಕ್ಕೂ ನನ್ನ ಧನ್ಯವಾದ ಹೇಳ್ತಾ ಇದ್ದೆ. ಎಲ್ಲವಕ್ಕೂ ದೇವರು ಚೆಂದಾಗಿ ನೋಡ್ಕೊಳ್ಳಿ, ಒಳ್ಳೆಯದಾಗಿ. ಸಹೃದಯರು ಹೇಳಿದರು ಅದಕ್ಕೆ ಪುಣ್ಯಧಾಮ ಎಂಬುದಾಗಿ ಹೆಸರಿಸಿ ಅಂತ. ನಾವು ಕೂಡ ಈ ಪುಣ್ಯಧಾಮದಲ್ಲಿ ಈ ದಂಪತಿಗಳು ತಮ್ಮ ಶೇಷಾಯುಷ್ಯವನ್ನು ಭಗವಂತನ ನಾಮಸ್ಮರಣೆಯ ಮೂಲಕವಾಗಿ ಪುಣ್ಯ ಸಂಚಯವನ್ನು ಮಾಡಿಕೊಳ್ತಾ ಪುಣ್ಯ ಸಾಧನೆಯಲ್ಲಿ ಕಳೆಯುವಂತಾಗಲಿ, ಒಳಿತಾಗಲಿ ಎಂಬಂಥ ಈ ಸಂದರ್ಭದಲ್ಲಿ ನಿಮ್ಮೆಲ್ಲರ ಪ್ರತಿನಿಧಿಯಾಗಿ ನಾನು ಪ್ರಾರ್ಥಿಸಿ ಆ ಮೂಲಕವಾಗಿ ಅವರಿಗೆ ದೈವಾನುಗ್ರಹ ಆಗಿ ಎಲ್ಲ ರೀತಿಯಲ್ಲೂ ಕೂಡ ಒಳ್ಳೆಯದಾಗಲಿ ಎಂಬಂತಹ ಆಶಯವನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತಾ ಮತ್ತೊಮ್ಮೆ ಈ ಕಾರ್ಯದಲ್ಲಿ ಅಣುವಿನಿಂದ ಮಹತ್ತಿನವರೆಗೆ ಸಹಕರಿಸಿದ ಸರ್ವರಿಗೂ ಕೂಡ ವಿಶೇಷವಾಗಿ ಈ ಕುಟುಂಬದ ಪರವಾಗಿ, ಈ 2 ಹಿರಿಯ ಜೀವಗಳು ಇವರ ಪರವಾಗಿ ಇನ್ನೂ ವಿಶೇಷವಾಗಿ ಈ ಒಂದು ಮನವಿಯನ್ನು ಮಾಡಿಕೊಂಡ ತಕ್ಷಣದ ತಮ್ಮೆಲ್ಲರ ಸ್ಪಂದನೆ, ಅದಕ್ಕೋಸ್ಕರವಾಗಿ ವೈದಿಕ ಪರಿಷತ್ತಿನ ವತಿಯಿಂದ ಹಾಗೂ ನಿಮ್ಮ ಮುಂದೆ ಈ ವಿಷಯವನ್ನು ಪ್ರಸ್ತಾಪಿಸಿದ ಎಲ್ಲ ಸಂಘಟನೆಗಳ ಪರವಾಗಿ ವಿಶೇಷವಾಗಿ ನೆನಪಿಸಿಕೊಳ್ಳಬೇಕು. ಜನಹಿತ ಟ್ರಸ್ಟ್ ಶಿರಸಿಯಿಂದ ಲೋಕೇಶ್ ಹೆಗಡೆ ಅವರು ಒಂದು ಯಕ್ಷಗಾನವನ್ನು ಸಂಘಟನೆ ಮಾಡಿ ಅದರ ಮೂಲಕವಾಗಿ ಉಳಿತಾಯವಾದ ನಿಧಿಯಲ್ಲಿ ಈ ಮನೆಗೆ ಅವರು ಕೂಡ ವಿಶೇಷವಾದಂತಹ ನಿಧಿಯನ್ನು ಸಮರ್ಪಣೆ ಮಾಡಿದರು. ಇದೆಲ್ಲ ಒಂದು ಸಹೃದಯತೆ, ಇವತ್ತಿಗೂ ಕೂಡ ಮಾನವೀಯತೆ ಎನ್ನುವಂಥದ್ದು ನಮ್ಮ ನಡುವೆ ಜಾಗೃತವಾಗಿ ಸ್ಥಾಪಿತವಾಗಿ ಇದೆ ಎನ್ನುವುದಕ್ಕೆ ಇದೆಲ್ಲವೂ ಕೂಡ ನಿದರ್ಶನ. ಆ ನೇರದಲ್ಲಿ ತಮ್ಮೆಲ್ಲರ ಸಹಕಾರ ಚಿರಸ್ಮರಣೀಯ. ಇನ್ನು ಈ ಆರ್ಥ ಸಹಾಯ ಈ ಪ್ರಕ್ರಿಯೆ ಇದಿಲ್ಲಿಗೆ ಮುಗಿಯುವಂತಹದ್ದಲ್ಲ. ಇದು ನಿರಂತರವಾಗಿ ಕಾಲಕ್ಕೆ ಯಾರು ನಮ್ಮವರು ಕಷ್ಟದಲ್ಲಿರ್ತಾರೋ ಆ ಎಲ್ಲ ಕಾಲಕ್ಕೆ ಅದು ಮತ್ತೆ ನಡೀತಾ ಇರ್ತದೆ. ಆ ಎಲ್ಲ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಜೊತೆಯಾಗಿ ಅಂತಹ ನೊಂದ ಜೀವಗಳ ಜೊತೆಗಿರೋಣ ಎಂಬುದಾಗಿ ಆಶಿಸಿ ಮತ್ತೊಮ್ಮೆ ತಮಗೆಲ್ಲರಿಗೂ ಪ್ರೀತಿಪೂರ್ವಕವಾದಂತಹ ಕೃತಜ್ಞತೆಗಳು. ನಮಸ್ಕಾರ. ಅಲ್ಲಿದ್ದ ಇನ್ನೊಂದು ಪುಣ್ಯ ಜೀವ ಈ ಗೋಮಾತೆ ಮುಷ್ಟಿಗ್ರಾಸವನ್ನು ಸಲ್ಲಿಸಿ ಅಭಿನಮಿಸಿ ನಿಮ್ಮೆಲ್ಲರ ಆಶಯವನ್ನು ತಲುಪಿಸಿದ ಕೃತಾರ್ಥ ಭಾವದೊಂದಿಗೆ ಭರವಸೆಯ ನಾಳೆಗಳ ನಿರೀಕ್ಷೆಯಲ್ಲಿ ಹೊರಟೆವು. ಧನ್ಯವಾದಗಳು.